ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರ, ಇಡೀ ದೇಶಕ್ಕೆ ದೇಶವೇ 28ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದ್ದಾಗಿದೆ. ಅಮೋಘ 11ನೇ ಬಾರಿಗೆ ನರೇಂದ್ರ ಮೋದಿಜಿಯವರಿಗೆ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡುವಂತ ಅವಕಾಶವನ್ನ ಈ ದೇಶದ ಜನತೆ ಪ್ರೀತಿ ಮತ್ತು ಅಭಿಮಾನದಿಂದ ನೀಡಿದ್ದಾರೆ. 11ನೇ ವರ್ಷದಲ್ಲಿ ಮೋದಿಜಿ ಕೆಂಪು ಕೋಟೆಯ ವೇದಿಕೆಯಲ್ಲಿ ನಿಂತು ನಮ್ಮ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮೋದಿಜಿ ಮಾತನಾಡಿದ್ರು ಅಂತ ಹೇಳಿದ್ರೆ ಅದು ಯಾರೋ ಬರೆದು ಕೊಡುವಂತಹ ಗಿಣಿಪಾಠ ಆಗಿರೋದಿಲ್ಲ. ಹಳೆ ಕೆಲವು ಪ್ರಧಾನಿಗಳ ಸ್ಪೀಚ್ ತರ ಬೋರಿಂಗ್ ಸ್ಪೀಚ್ ಅಂತೂ ಆಗಿರೋದಿಲ್ಲ ಬಿಡಿ. ಮೋದಿಜಿಯ ಭಾಷಣಕ್ಕೆ ಬರೀ ಭಾರತ ಮಾತ್ರ ಅಲ್ಲ, ನೆರೆ ದೇಶ, ಪರದೇಶ, ವಿದೇಶಗಳು ಕೂಡ ಮೈಯೆಲ್ಲ ಕಿವಿಯಾಗಿ ಕೇಳಿಸ್ಕೊಳ್ಳುತ್ತವೆ. ನಮ್ಮ ಭಾರತದಲ್ಲಿ ಮೋದಿಜಿ ಅಭಿಮಾನಿಗಳು ಮಾತ್ರ ಅಲ್ಲ, ವಿರೋಧಿಗಳು ಕೂಡ ಬಹಳ ಆಸಕ್ತಿಯಿಂದ ಕೇಳಿಸ್ಕೊಳ್ತಾರೆ. ಅದು ನಮ್ಮ ಮೋದಿಜಿಯ ತಾಕತ್ತು. ಕಳೆದ ಹಲವಾರು ವರ್ಷಗಳಿಂದ ಲೋಕಸಭೆಯ ಪ್ರತಿಪಕ್ಷ ನಾಯಕರು ಸ್ವಾತಂತ್ರ್ಯೋತ್ಸವದ ಕೆಂಪುಕೋಟೆ ಸಮಾರಂಭಕ್ಕೆ ಬರ್ತಾನೆ ಇರಲಿಲ್ಲ. ಈ ಸಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಂಪುಕೋಟೆಗೆ ಅಟೆಂಡೆನ್ಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಮೋದಿಜಿ ಹೇಗೆ ಎಲ್ಲರನ್ನು ಸೆಳಿತಾರೆ ಅಂತ. ರಾಹುಲ್ ಗಾಂಧಿ ಬಂದಿದ್ದು, ಆ ನಂತರ ವಿವಾದ ಆಗಿದ್ದು, ಅದಕ್ಕೆ ಪ್ರತಿ ಉತ್ತರ ಸಿಕ್ಕಿದ್ದು, ಅಂಡ್ ರಾಹುಲ್ ಗಾಂಧಿ ಕರ್ಚೀಫಿಂದ ಮುಖವನ್ನು ಒರೆಸ್ಕೊಳ್ಳೋ ಹಾಗಾಗಿದ್ದು, ಇವೆಲ್ಲವನ್ನು ಕೂಡ ಆ ನಂತರ ನಾನು ಸಪರೇಟ್ ಆಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಮೋದಿಜಿ ಈ ಬಾರಿಯ ಭಾಷಣ ಈ ಹಿಂದಿನ ಭಾಷಣಗಳಷ್ಟು ಪ್ರಖರವಾಗಿರೋದಿಲ್ಲ, ಅಷ್ಟು ಅಗ್ರೆಸಿವ್ ಏನು ಇರೋದಿಲ್ಲಪ್ಪ. ದೊಡ್ಡ ದೊಡ್ಡ ಹೇಳಿಕೆಗಳಂತೂ ಬರೋದೇ ಇಲ್ಲ ಅಂತ ಬಹಳಷ್ಟು ಜನ ಭಾವಿಸಿದ್ರು. ಯಾಕಂದ್ರೆ ಈ ಸಲ ಬಿಜೆಪಿ ಸಂಪೂರ್ಣ ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಮೋದಿಜಿ ಮೊದಲಿನಷ್ಟು ಸ್ಟ್ರಾಂಗ್ ಇಲ್ಲ. NDA ಮಿತ್ರ ಪಕ್ಷಗಳ ಹಿಡಿತದಲ್ಲಿ ಮೋದಿಜಿ ಇದ್ದಾರೆ. ಸೊ ಕೇವಲ ಫಾರ್ಮಲ್ ಭಾಷಣವನ್ನ ಮಾಡಿ ಮುಗಿಸ್ಬಿಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಮೋದಿಜಿ ಎಲ್ಲರನ್ನ ಕೂಡ ಸರ್ಪ್ರೈಸ್ ಮಾಡಿಬಿಟ್ರು. ದೇಶದ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅನ್ನುವಂಥದ್ದನ್ನ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು. ಭಾಷಣದ ಪ್ರತಿ ಸಾಲು ಕೂಡ ದಾಖಲು ಮಾಡಿ ಇಟ್ಕೊಳ್ಳೋ ಹಾಗೆ ಇತ್ತು. ಆದರೆ ಅದರಲ್ಲಿ ತುಂಬಾ ಹೈಲೈಟ್ ಅನಿಸುವಂತ ಒಂದಷ್ಟು ವಿಚಾರಗಳನ್ನ ನಾನಿವತ್ತು ನಿಮ್ಮ ಎದುರು ಹಂಚ್ಕೊಳ್ತೀನಿ. ಅವರ ಭಾಷಣದಲ್ಲಿ ಅತ್ಯಂತ ಸೆನ್ಸೇಷನಲ್ ಅಂತ ಅನಿಸಿದ್ದು ಮೋದಿಜಿ ಕಾಯಿನ್ ಮಾಡಿದಂತಹ ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನುವಂತಹ ಪದ. ಸಮಾನ ನಾಗರಿಕ ಸಂಹಿತೆ, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಸಂಹಿತೆಗೆ ಮೋದಿಜಿ ಅತ್ಯಂತ ಬಲಿಷ್ಠವಾದಂತಹ ಪದವೊಂದನ್ನು ಸೃಷ್ಟಿ ಮಾಡಿಬಿಟ್ರು. ಎಸ್, ಸೆಕ್ಯುಲರ್ ಸಿವಿಲ್ ಕೋಡ್. ದೇಶದಲ್ಲಿ ಈಗ ಇರುವಂಥದ್ದು ಕಮ್ಯುನಲ್ ಸಿವಿಲ್ ಕೋಡ್, ಈ ದೇಶಕ್ಕೆ ಬೇಕಾಗಿರುವಂಥದ್ದು ಸೆಕ್ಯುಲರ್ ಸಿವಿಲ್ ಕೋಡ್. ದೇಶದಲ್ಲಿ ಐಕ್ಯತೆ ಮೂಡಬೇಕು ಅಂತ ಹೇಳಿದ್ರೆ ಸೆಕ್ಯುಲರ್ ಸಿವಿಲ್ ಕೋಡ್ ಜಾರಿಗೆ ಬರಲೇಬೇಕು. ಅದನ್ನ ತಂದೆ ತರ್ತೀವಿ. ಧರ್ಮದ ಆಧಾರದಲ್ಲಿ ದೇಶದ ಜನರ ಮಧ್ಯ ಒಡಕು ಬರಲೇಬಾರದು, ಅಸಮಾನತೆ ಬರಲೇಬಾರದು. ಈ ನಿಟ್ಟಿನಲ್ಲಿ ಸೆಕ್ಯುಲರ್ ಸಿವಿಲ್ ಕೋಡ್ ಅತ್ಯಗತ್ಯ. ಇದು ಮೋದಿಜಿ ಅವರ ಸ್ಪೀಚಿನ ಬಿಗ್ಗೆಸ್ಟ್ ಟೇಕ್ ಅವೇ. मेरे प्यारे देशवासियों, हमारे देश में सुप्रीम कोर्ट ने बार बार यूनिफॉर्म सिविल कोड को लेकर जो चर्चा की है, अनेक बार आदेश दिए हैं, क्योंकि देश का एक बहुत बड़ा वर्ग मानता है और उसमें सच्चाई भी है कि जिस सिविल कोड को हम लेकर के जी रहे हैं वो सिविल कोड सचमुच में तो एक प्रकार का कम्युनल सिविल कोड है, भेदभाव करने वाला सिविल कोड है. ऐसे सिविल कोड से जब संविधान के 75 वर्ष मना रहे हैं और संविधान की भावना भी जो हमें कहती है करने के लिए, देश की सुप्रीम कोर्ट भी हमें कहती है करने के लिए, और तब जो संविधान निर्माताओं का सपना था उस सपने को पूरा करना हम सबका दायित्व है. और मैं मानता हूं इस गंभीर विषय पर देश में चर्चा हो, व्यापक चर्चा हो, हर कोई अपने विचारों को लेकर के आए और उन कानूनों को जो कानून धर्म के आधार पर देश को बांटते, जो ऊंच नीच का कारण बन जाते हैं, ऐसे कानूनों को आधुनिक समाज में कोई स्थान नहीं हो सकता है. और इसलिए मैं तो कहूंगा अब समय की मांग है कि देश में
एक सेकुलर सिविल कोड हो। हमने कम्युनल सिविल कोड में 75 साल बिताए हैं, अब हमें सेक्युलर सिविल कोड की तरफ जाना होगा और तब जाकर के देश में धर्म के आधार पर जो भेदभाव हो रहे हैं, सामान्य नागरिक को जो दूरी महसूस होती है, उससे हमें मुक्ति मिलेगी। ಭಾರತದ ಸೆಕ್ಯುಲರಿಸ್ಟ್ಗಳಿಗೆ ಇದು ಚೆಕ್ ಮೇಟ್ ಇಟ್ಟ ಹಾಗಾಗಿತ್ತಪ್ಪ ಈ ಮಾತು. ಇಷ್ಟು ದಿನ ಮುಸಲ್ಮಾನರ ಓಲೈಕೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ವಿರೋಧ ಮಾಡ್ತಾ ಇದ್ದಂತಹ ಸೂಡೋ ಸೆಕ್ಯುಲರಿಸ್ಟ್ಗಳಿಗೆ ಈಗ ಮಾತನಾಡೋದಕ್ಕೆ ಅವಕಾಶನೇ ಇಲ್ಲ. ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನ ಸೆಕ್ಯುಲರ್ಗಳು ಹೇಗೆ ತಾನೇ ವಿರೋಧಿಸೋದಕ್ಕೆ ಸಾಧ್ಯ? ವಿರೋಧಿಸಿದ್ರೆ ಅವರನ್ನ ಸೆಕ್ಯುಲರ್ ಅಂತ ಹೇಗೆ ತಾನೇ ಕರೆಯೋದಕ್ಕಾಗತ್ತೆ? ಅವರನ್ನ ಕೋಮುವಾದಿಗಳು ಅಂತ ಹೇಳಬೇಕಾಗತ್ತೆ ಅಲ್ವಾ? ವೀಕ್ಷಕರೇ, ಸ್ವಾತಂತ್ರ್ಯೋತ್ಸವದ ರೆಡ್ ಫೋರ್ಟ್ ಈವೆಂಟ್ ಅನ್ನ ಸೆರೆ ಹಿಡಿದಂತಹ ಕ್ಯಾಮರಾಮನ್ ಟೀಮಿಗೆ ನಿಜವಾಗ್ಲೂ ಕೂಡ ಒಂದು ಬಿಗ್ ಅವಾರ್ಡ್ ಅನ್ನ ಕೊಡ್ಲೇಬೇಕು. ಯಾಕೆ ಅಂತ ಕೇಳಿ, ಮೋದಿಜಿ ಪ್ರತಿ ಮಾತುಗಳು ಕೂಡ ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಸೋದ್ರಲ್ಲಿ ಅವರ ಪಾತ್ರ ತುಂಬಾ ಮುಖ್ಯ ಆಗಿತ್ತು ನಿನ್ನೆ. ಇನ್ಫ್ಯಾಕ್ಟ್ ಕಾರ್ಯಕ್ರಮ ನೋಡ್ತಾ ಇದ್ದಂತಹ ಜನರಿಗೂ ಕೂಡ ಮೋದಿಜಿ ಬಾಣ ನಾಟಿದ್ದು ಯಾರಿಗೆ ಅನ್ನುವಂಥದ್ದು ಗೊತ್ತಾಗೋದಕ್ಕೋಸ್ಕರ ಕ್ಯಾಮ್ರಾಮ್ಯಾನ್ ಕೈ ಚಳಕ ನಿನ್ನೆ ಕಾರಣ ಆಯ್ತು. ಅಂದಹಾಗೆ ಸೆಕ್ಯುಲರ್ ಸಿವಿಲ್ ಕೋಡ್ ಬಗ್ಗೆ ಮೋದಿಜಿ ಮಾತಾಡ್ತಾ ಇದ್ದಾಗ ಕ್ಯಾಮರಾ ಫೋಕಸ್ ಆಗಿದ್ದು ಯಾರಿಗೆ ಗೊತ್ತಾ? ಜಸ್ಟಿಸ್ ಚಂದ್ರಚೂಡ್ ಕಡೆಗೆ. ಮೋದಿಜಿ ಆ ನಂತರ ಮಾತನಾಡಿದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ. ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಏಕಕಾಲಕ್ಕೆ ನಡೆಯೋ ಹಾಗೆ ಆಗಬೇಕನ್ನುವಂಥದ್ದನ್ನ ಮತ್ತೊಮ್ಮೆ ಮೋದಿಜಿ ಪ್ರಸ್ತಾಪ ಮಾಡ್ತಾರೆ. देश ने बार बार चुनाव इस देश की प्रगति में रुकावट बन रहे हैं, गतिरोध पैदा कर रहे हैं। आज कोई भी योजना को चुनाव के साथ जोड़ देना आसान हो गया है, क्योंकि हर 3 महीने 6 महीने कहीं न कहीं चुनाव चल रहा है। कोई भी योजना जाहिर करोगे आप तो मीडिया में देखेंगे चुनाव आया तो फलाना हो गया, चुनाव आया तो फलाना हो गया। हर काम को चुनाव के रंग से रंग दिया गया है और इसलिए देश में व्यापक चर्चा हुई है। सभी राजनीतिक दलों ने अपने विचार रखे हैं। एक कमेटी ने बहुत बढ़िया अपना रिपोर्ट तैयार किया है। वन नेशन वन इलेक्शन के लिए देश को आगे आना होगा। मैं लाल किले से तिरंगे की साक्षी में देश के राजनीतिक दलों से आग्रह करता हूं, देश के संविधान को समझने वाले लोगों से आग्रह करता हूं कि भारत की प्रगति के लिए, भारत के संसाधनों का सर्वाधिक उपयोग जन सामान्य के लिए हो, उसके लिए वन नेशन वन इलेक्शन के सपने को साकार करने के लिए हमें आगे आना चाहिए. ಮೋದಿಜಿ ಇಟ್ಕೊಂಡಿದ್ದಂತಹ ಟಾರ್ಗೆಟ್ ನಂಬರ್ ಏನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಆಗಿದೆ ಇದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಖಂಡಿತವಾಗ್ಲೂ ಕೂಡ ಈಗ ಜಾರಿ ಆಗಿರ್ತಿತ್ತು. ಮೋದಿಜಿ ಈಗಲೂ ಕೂಡ ಆ ನಿಟ್ಟಿನಲ್ಲಿ ತಮ್ಮ ಪ್ಲಾನ್ ಅನ್ನ ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್, ಬಂಗಾಳದ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಬಗ್ಗೆ ಅತ್ಯಂತ ಬೇಸರವನ್ನ ವ್ಯಕ್ತಪಡಿಸಿದಂತಹ ಮೋದಿಜಿ ಆ ಪ್ರಕರಣದ ತನಿಖೆ ಶೀಘ್ರದಲ್ಲೇ ಮುಗಿದು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಅಂಡ್ ಇದೇ ಸಮಯದಲ್ಲಿ ಅವರು ನಿರಪರಾಧಿಗಳಿಗೆ, ಚಿಕ್ಕಾಪುಟ್ಟ ತಪ್ಪು ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ತೊಂದರೆ ಆಗಕೂಡದು ಅನ್ನುವಂಥದ್ದನ್ನು ಕೂಡ ತುಂಬಾ ಒತ್ತಿ ಹೇಳ್ತಾರೆ. आज अनेक क्षेत्रों में, आज हमारे रक्षा क्षेत्र में देखिए, हमारा एयरफोर्स हो, हमारी आर्मी हो, हमारी नेवी हो, हमारा स्पेस सेक्टर हो, आज हमारी महिलाओं का हम दमखम देख रहे हैं देश के लिए। लेकिन दूसरी तरफ कुछ चिंता की बातें भी आती है और मैं आज लाल किले से फिर बार एक अपनी पीड़ा व्यक्त करना चाहता हूं. एक समाज के नाते हमें गंभीरता से सोचना होगा कि हमारी माताओं, बहनों, बेटियों के प्रति जो अत्याचार हो रहे हैं उसके प्रति देश का आक्रोश है, जन सामान्य का आक्रोश है. इस आक्रोश को मैं महसूस कर रहा हूं. इसको देश को, समाज को, हमारी राज्य सरकारों को गंभीरता से लेना होगा. महिलाओं के विरुद्ध अपराधों की जल्द से जल्द जांच हो, राक्षसी कृत्य करने वालों को जल्द से जल्द कड़ी सजा हो, वो समाज में विश्वास पैदा करने के लिए जरूरी है. मैं ये भी बताना चाहूंगा कि जब बलात्कार की या महिलाओं पर अत्याचार की घटनाएं घटती हैं तो उसकी बहुत चर्चा होती है, बहुत प्रचार होता है, मीडिया में छाया रहता है. लेकिन जब ऐसे राक्षसी मनोवृत्ति व्यक्ति को सजा होती है
तो वो खबरों में कहीं नजर नहीं आती है, कोने में कहीं पड़ा रहता है। अब समय की मांग है कि जिनको सजा होती है उसकी व्यापक चर्चा हो, ताकि ऐसा पाप करने वालों को भी डर पैदा हो कि ये पाप करने की हालत ये होती है कि फांसी पर लटकना पड़ता है। और मुझे लगता है कि डर पैदा करना बहुत जरूरी है। ಹೊಸ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇಂತಹ ಹಲವಾರು ಅಂಶಗಳು ಅಳವಡಿಕೆ ಆಗಿರುವಂತದನ್ನು ಕೂಡ ಮೋದಿಜಿ ನಿನ್ನೆ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾರೆ. लोगों के जीवन में सरकार की दखल कम हो, उस दिशा में हमने हजारों कंप्लायंसेस के लिए सरकार सामान्य मानवी पर बोझ डालती थी, उन सारे कंप्लायंसेस को दूर किया। हमने देशवासियों के लिए 1,500 से ज्यादा कानूनों को खत्म कर दिया, ताकि कानूनों की जंजाल के अंदर देशवासियों को फंसना न पड़े। हमने छोटी छोटी गलतियों के कारण ऐसे कानून बने थे, उनको जेल में अंदर धकेल दिया जाए। हमने उन छोटे छोटे कारणों से जेल जाने के जो परंपराएं थी, उन सारे कानूनों को नष्ट कर दिया और उसको कानूनों को जेल भेजने के प्रावधान को व्यवस्था से बाहर कर दिया है। आज हमने जो आजादी की विरासत के गर्व की बात हम जो करते हैं, सदियों से हमारे पास जो क्रिमिनल लॉ थे, आज हमने उसको नए क्रिमिनल लॉ, जिसको हमने न्याय संहिता के रूप में, और जिसके मूल में दंड नहीं पर नागरिक को न्याय, इस भाव को हमने प्रबल बनाया है। ईज ऑफ लिविंग बनाने के लिए देशव्यापी मिशन में काम करे। ಈ ಬಾರಿ ಒಲಿಂಪಿಕ್ಸ್ ವಿಜೇತರನ್ನ ವಿಶೇಷವಾಗಿ ಗೌರವಿಸಿ ಅವರ ಬಗ್ಗೆ ಮಾತನಾಡಿದ್ದು ಸಮಾರಂಭದಲ್ಲಿ ಅತಿ ಖುಷಿ ಕೊಟ್ಟಂತಹ ವಿಚಾರ. ಅಂಡ್ ಅದಕ್ಕಿಂತ ಖುಷಿಯಾಗಿದ್ದು 2036ರ ಒಲಿಂಪಿಕ್ಸ್ ನಮ್ಮ ಭಾರತದಲ್ಲಿ ಅಂತ ಅವರು ಹೇಳಿರುವಂತದ್ದು. आज हमारे साथ इस तिरंगे झंडे के नीचे वो नौजवान बैठे हैं जिन्होंने ओलंपिक की दुनिया में भारत का परचम लहराया। मैं मेरे देश के सभी एथलीट्स को, मेरे देश के सभी खिलाड़ियों को 140 करोड़ देशवासियों की तरफ से बधाई देता हूं। और हम नए सपने, नए संकल्प, अत्यंतिक पुरुषार्थ के साथ नए लक्ष्यों को हासिल करने के लिए आगे बढ़ेंगे, ऐसा मैं विश्वास के साथ उनको शुभकामनाएं मिलेगा। आने वाले कुछ दिनों में भारत के एक बहुत बड़ा दस्ता पैरालंपिक के लिए पेरिस जाने के लिए रवाना होगा। मैं मेरे सभी पैरालंपिक खिलाड़ियों को भी हृदय से बहुत बहुत शुभकामनाएं देता हूं। और ये सिद्ध हो चुका है, तो साथियों, हिंदुस्तान का सपना है कि 2036 में जो ओलंपिक होगा वो मेरे हिंदुस्तान की धरती पर हो, इसके लिए हम तैयारी कर रहे हैं। ಅಂಡ್ ಇದಿಷ್ಟರ ಜೊತೆಗೆ ಮೋದಿಜಿ ಭ್ರಷ್ಟಾಚಾರಿಗಳ ವಿರುದ್ಧ ಗುಡುಗಿದ್ದು ಮತ್ತೊಮ್ಮೆ ಎಲ್ಲಾ ಭ್ರಷ್ಟಾಚಾರಿಗಳ ಎದೆಯಲ್ಲೂ ಕೂಡ ನಡುಕವನ್ನ ಹುಟ್ಟಿಸ್ತು. ಕೇಜ್ರಿವಾಲ್, ಸೊರೇನ್ ಈ ತರದ ಭ್ರಷ್ಟರು ಈಗಾಗಲೇ ಕಾನೂನಿನ ಕುಣಿಕೆಯಲ್ಲಿ ಬಿದ್ದಾಗಿದೆ. ದೇಶ ಅಂತ ಬಂದಾಗ ರಾಜಿ ಆಗುವಂತಹ ಪ್ರಶ್ನೆನೇ ಇಲ್ಲ. ಎಲ್ಲಾ ಭ್ರಷ್ಟರಿಗೂ ಪಾಠವನ್ನ ಕಲಿಸುವಂತದ್ದು ನಿಶ್ಚಿತ ಅಂತ ಮೋದಿಜಿ ಖಡಕ್ ಮೆಸೇಜ್ ಅನ್ನ ರವಾನೆ ಮಾಡ್ತಾರೆ. भ्रष्टाचार की दिमक से परेशान रहा है। हर स्तर के भ्रष्टाचार ने सामान्य मानवीय का व्यवस्थाओं के प्रति विश्वास तोड़ दिया। उसको अपनी योग्यता, क्षमता का प्रति अन्याय की जो गुस्सा होता है, वो राष्ट्र की प्रगति में नुकसान करता है। और इसलिए हमने व्यापक रूप से भ्रष्टाचार के खिलाफ एक जंग छेड़ा है। मैं जानता हूं इसकी कीमत मुझे चुकानी पड़ती है, मेरी प्रतिष्ठा को चुकानी पड़ती है, लेकिन राष्ट्र से बड़ी मेरी प्रतिष्ठा नहीं हो सकती है, राष्ट्र के सपनों से बड़ा मेरा सपना नहीं हो सकता। और इसलिए ईमानदारी के साथ भ्रष्टाचार के खिलाफ मेरी लड़ाई जारी रहेगी, तीव्र गति से जारी रहेगी। ಕೊನೆಯದಾಗಿ ಕುಟುಂಬ ರಾಜಕೀಯದ ವಿರುದ್ಧ ಮೋದಿಜಿ ಅಬ್ಬರಿಸ್ತಾರೆ. ಅಮ್ಮ ಮಕ್ಕಳು, ಅಪ್ಪ ಮಕ್ಕಳು ವಂಶ ಪಾರಂಪರ್ಯ ರಾಜಕಾರಣ ಮಾಡೋದನ್ನ ಕೊನೆಗೊಳಿಸಬೇಕು. ನಮ್ಮ ದೇಶದಲ್ಲಿ ಹೊಸ ರಾಜಕಾರಣಿಗಳು ಹುಟ್ಟಬೇಕು. ಡೈನಾಸ್ಟಿ ಪಾಲಿಟಿಕ್ಸ್ ಎಂಡ್ ಆಗಬೇಕು. ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದಂತಹ ಕನಿಷ್ಠ 1 ಲಕ್ಷ ಯುವಕರು ರಾಜಕೀಯಕ್ಕೆ ಧುಮುಕಬೇಕು ಅಂತ ಮೋದಿಜಿ ಹೇಳಿದ್ದು ಇಡೀ ದೇಶವೇ ಖುಷಿ ಪಡುವಂತಹ ಮಾತು. मेरे प्यारे देशवासियों, जब मैं देश में एक चिंता हमेशा कहता हूं, परिवारवाद, जातिवाद भारत के लोकतंत्र को बहुत नुकसान कर रहा है। देश को, लोक राजनीति को हमें परिवारवाद और जातिवाद से मुक्ति दिलानी होगी।
देश में राजनीतिक जीवन में जनप्रतिनिधि के रूप में 1 लाख ऐसे नौजवानों को आगे लाना चाहते हैं जिनके परिवार में किसी का भी कोई राजनीतिक बैकग्राउंड ना हो, जिसके माता पिता भाई बहन चाचा मामा मामी कभी भी राजनीति में नहीं रहे, किसी भी पीढ़ी में नहीं रहे, ऐसे होनहार नौजवानों को फ्रेश ब्लड 1 लाख, चाहे वो पंचायत में आए, चाहे नगर पालिका में आए, चाहे जिला परिषदों में आए, चाहे विधानसभा में आए, लोकसभा में आए, 1 लाख नए नौजवान, कोई भी प्रकार का पूर्व का राजनीतिक इतिहास उनके परिवार का ना हो, ऐसे फ्रेश लोग राजनीति में आए ताकि जातिवाद से मुक्ति मिले, परिवारवाद से मुक्ति मिले, लोकतंत्र को समृद्धि मिले। और जरूरी नहीं है कि एक दल में जाए, उनको जो पसंद हो उस दल में जाए, उस दल में जाकर के वो जनप्रतिनिधि बनकर के आगे आए, देश तय करके चले कि आने वाले दिनों में तो सोच भी नहीं आएगी, सामर्थ्य भी नहीं आएगा, लोकतंत्र समृद्ध होगा। ಅಂಡ್ ಒನ್ಸ್ ಅಗೇನ್ ಮೋದಿಜಿ ಈ ಮಾತನ್ನ ಆಡುವಾಗ ಕ್ಯಾಮ್ರಾ ತಿರುಗಿದ್ದು ಯಾರ ಕಡೆ ಗೊತ್ತಾ? ಅಫ್ಕೋರ್ಸ್ ರಾಹುಲ್ ಗಾಂಧಿ ಕಡೆಗೆ. ಅಂದಹಾಗೆ ಅದು ಲೈವ್ ವಿಡಿಯೋ ಎಡಿಟೆಡ್ ಅಂತೂ ಅಲ್ಲ. ವೀಕ್ಷಕರೇ, ರಾಹುಲ್ ಗಾಂಧಿಗೆ 4ನೇ ಸಾಲಲ್ಲಿ ಕೂರು ಹಾಗಾಯ್ತು ಅಂತ ನಿನ್ನೆ ಕಾಂಗ್ರೆಸ್ ಮಂದಿ ರೋದನೆ ಮಾಡ್ತಾ ಇದ್ರು. ವಿಪಕ್ಷ ನಾಯಕನಿಗೆ ಅವಮಾನ, ಮುಂದಿನ ಸಾಲಲ್ಲಿ ಕೂರಿಸುವ ಬದಲು ಬೇಕಂತಾನೆ ಅವಮಾನ ಮಾಡೋದಕ್ಕೆ 4ನೇ ಸಾಲಲ್ಲಿ ಕೂರಿಸಿದ್ದಾರೆ ಅಂತ. आज स्वतंत्रता दिवस समारोह पर नेता प्रतिपक्ष राहुल गांधी को 5वीं लाइन में बिठाकर नरेंद्र मोदी आपने अपनी कुंठा तो दिखा दी, लेकिन इससे राहुल गांधी को कोई फर्क नहीं पड़ता है। कोई फर्क नहीं पड़ता कि वो 5वीं रो में बैठे या 50वीं रो में बैठे। ಆದ್ರೆ ಅದಕ್ಕೆ ಸರಿಯಾದಂತಹ ರಿಪ್ಲೈ ಕೂಡ ಬಂದಿದೆ. ಈ ಬಾರಿ ಮುಂದಿನ ಸಾಲನ್ನ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದಿರುವಂತಹ ಕ್ರೀಡಾಪಟುಗಳಿಗೆ ಮೀಸಲಿಟ್ಟಿದ್ದಾರೆ. ಅವರಿಗಿಂತ ವಿಪಕ್ಷ ನಾಯಕ ಗ್ರೇಟ್ ಅಲ್ವಲ್ಲ? ದೇಶಕ್ಕೆ ಗೌರವ ತಂದಿರುವಂತಹ ಹೆಮ್ಮೆಯ ಕ್ರೀಡಾಪಟುಗಳಿಗೆ ಮುಂದಿನ ಸಾಲಲ್ಲಿ ಕೂರುವಂತಹ ಅವಕಾಶವನ್ನ ನೀಡಿ ದೇಶ ಅವರನ್ನ ಅಫ್ಕೋರ್ಸ್ ಗೌರವಿಸಿದೆ. ರಾಹುಲ್ ಮತ್ತು ಕಾಂಗ್ರೆಸ್ಗೆ ಇದೆಲ್ಲ ಹೇಗೆ ಅರ್ಥ ಆಗಬೇಕು ಅಲ್ವಾ? ಇಷ್ಟು ವರ್ಷ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಕ್ಕೆ ಆಬ್ಸೆಂಟ್ ಆಗ್ತಾ ಇದ್ರಿ ಇವರು. ಅದು ಅವಮಾನ ಅಲ್ವಾ? ಅದು ದೇಶಕ್ಕೆ ಮಾಡಿರುವಂತಹ ಅಗೌರವ ಅಲ್ವಾ? ಈಗ 2 ಸಾಲು ಹಿಂದೆ ಕೂರೋದನ್ನೇ ಅವಮಾನ ಅಂತ ಹೇಳ್ತಾರಲ್ಲ. ಒಲಿಂಪಿಕ್ಸ್ ಮೆಡಲಿಸ್ಟ್ಗಿಂತ ರಾಹುಲ್ ಗಾಂಧಿ ಗ್ರೇಟಾ? ಆಯ್ತಪ್ಪ, ರಾಹುಲ್ ಗಾಂಧಿಯ ಸಾಧನೆ ಏನು? ದೇಶಕ್ಕೆ ರಾಹುಲ್ ಗಾಂಧಿಯ ಕೊಡುಗೆ ಏನು? ಏನು? ಶೂನ್ಯ. ಯಾಕೋಸ್ಕರ ರಾಹುಲ್ ಗಾಂಧಿಯನ್ನ ಮುಂದೆ ಕೂರಿಸ್ಬೇಕು ಹೇಳಿಯಪ್ಪ? ಥ್ಯಾಂಕ್ ಗಾಡ್, ವಿಪಕ್ಷ ನಾಯಕ ನಾನು ಕೆಂಪು ಕೋಟೆಯಲ್ಲಿ ಫ್ಲಾಗ್ ಹಾರಿಸ್ಬೇಕು ಅಂತ ವರಾತ ತೆಗಿಲಿಲ್ಲ. ನಮ್ಮ ಪುಣ್ಯ. ಸ್ವಾತಂತ್ರ್ಯ ದಿನ ಯಾರ್ಯಾರಿಗೆ ಏನೇನು ಸಲ್ಲಬೇಕಿತ್ತು ಅದು ಸಲ್ಲಿಕೆ ಆಗಿದೆ. ಮೋದಿಜಿ ದೇಶದ ಕಣ್ಣಲ್ಲಿ, ಅದೇ ರೀತಿ ಜಗತ್ತಿನ ಕಣ್ಣಲ್ಲಿ ತಮ್ಮ ಚಾರ್ಮ್ ಮತ್ತು ತಮ್ಮ ಇಮೇಜ್ ಅನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಅವರು ಪೂರೈಸಿದಂತಹ ನಿರೀಕ್ಷೆಗಳ ದುಪ್ಪಟ್ಟು ನಿರೀಕ್ಷೆಯನ್ನ ಇವತ್ತು ಮತ್ತೆ ಹುಟ್ಟು ಹಾಕಿದ್ದಾರೆ. ಆ್ಯಂಡ್ ಮತ್ತಷ್ಟು ವಿಶ್ವಾಸವನ್ನು ಕೂಡ ಮೂಡಿಸಿದ್ದಾರೆ. ಇದಕ್ಕಿಂತ ನಮಗೆ ಇನ್ನೇನು ಬೇಕಲ್ವಾ? ಹೌದಲ್ವೋ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.